ಜಾತ್ರೆಗೆ ಬರಲ್ಲ ಅಂದರೆ ಬರಲ್ಲ. ಆ ಜಾತ್ರೆಯಲ್ಲಿ ಅಂಥದ್ದು ಏನಿದೆ? ಯಾಕಮ್ಮ ನನಗೆ ಇಷ್ಟೊಂದು ಬಲವಂತ ಮಾಡ್ತಿದ್ದಾರೆ? ನೀನಾದರೂ ಹೇಳು ಅಪ್ಪ, ನಾನು ಜಾತ್ರೆಗೆ ಬರಲ್ಲ ಅಂತ. ಒಂದು ನಿಮಿಷ ಬಾ ಮಗಳೇ, ಕೂತ್ಕೋ. ಆ ಜಾತ್ರೆಯಲ್ಲಿ ಅಂಥದ್ದು ಏನಿದೆ ಅಂತ ಕೇಳ್ದಲ್ಲ? ಎಷ್ಟೋ ಸಾವಿರ ಜನ ಆ ನಂದಿ ದೇವ್ರನ್ನ ನೋಡೋಕ್ಕಂತ ಬಂದರೆ ಆ ನಂದಿ ವಿಗ್ರಹಕ್ಕೋಸ್ಕರ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರದ್ದು ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳು. Well, gentlemen, you all have seen the video, so how do you feel about it? Well, I'm quite impressed. You have captured all the best antique pieces from all over the world in this video. Thank you. But one of the antique pieces is missing in it. Does it even matter? Really? Yes, that one piece is going to make me the richest person in the entire world. What is it? Nadi, the vehicle of Lord Shiva, is found in a small village called as Shivanadrapura in Karnataka. What? Nandi from Shivanadrapura? I guess it's better to back off. Hey, it's impossible. Just forget it. Do you realize what happened to your dad? He was on his deathbed. I know it's impossible for all you guys. That's why I called a person from Karnataka. Who is he? Karnataka people will call him Yajaman. Can you get it? ಇಲ್ಲ ಆಗಲ್ಲ. No, I can't. But if you want, I can gift it to you. Well, gentlemen, I like your confidence. This is the advance. We'll meet you soon. Hey, before you go, I have one small advice for you. Until he's there, he's not going to let you step into that village. ಯಾರದು? Prashant, where is Nandi? He's on the way, ma'am. Okay, once he arrives, send him to my cabin. Okay. Yeah. ಹಾಯ್. ಹಾಯ್, ಏನದು ಹೊಸ ಪ್ರಾಜೆಕ್ಟಾ? ಹೌದು. ಓಕೆ. ಏನು ಮಗ, ಪ್ರಾಜೆಕ್ಟ್ ಮುಗೀತಾ? ಹಾಂ, ಇನ್ನೊಂದು ಸ್ವಲ್ಪ ಇದೆ ಮಗ. ಆಲ್ಮೋಸ್ಟ್ ಆಯಿತು. ಸರಿ ಸರಿಲೋ, ಬೇಗ ಮುಗಿಸು. ಲೋ ನಂದಿ, ಮ್ಯಾನೇಜರ್ ನಿನ್ನ ಕರೀತಾ ಇದ್ರು. ಹೌದಾ, ಇರೋ ಬಂದೆ. ಮೈ ಕಮ್ ಇನ್? Come in. Take your seat. ಗುಡ್ ಮಾರ್ನಿಂಗ್ ಮ್ಯಾಮ್. Good morning. Okay, so previous project customer review ತುಂಬ ಚೆನ್ನಾಗಿ ಬಂದಿದೆ and I hope this work continues. ಸೊ ಇವಾಗ ನಮಗೊಂದು ಹೊಸ ಪ್ರಾಜೆಕ್ಟ್ ಬಂದಿದೆ, ಅದರದ್ದು ಮೀಟಿಂಗ್ ನಾನು ಇವತ್ತು ಇಕ್ತೀನಿ. ಪ್ಲೀಸ್ ಅಪ್ಡೇಟ್ ಇಟ್ ಟು ಯುವರ್ ಟೀಮ್. ಯಾ ಮ್ಯಾಮ್, ಐ ವಿಲ್ ಅಪ್ಡೇಟ್ ಮೈ ಟೀಮ್. ಯಾ, ಥ್ಯಾಂಕ್ ಯು.
ಸರಿ ಮಗ, ಲೇಟ್ ಆಯಿತು, ಸಿಗೋಣ ನಾಳೆ. ಸರಿ ಮಗ, ಹೊರಡೋಣವಾ? ಲೇಟ್ ಆಯಿತು. ಸರಿ ಮಗ, ನೀನು ಹೊರಡು. ಹಲೋ ಮಗ, ನಾ ಹೇಳೋದು ಸ್ವಲ್ಪ ಕೇಳಿಸ್ಕೊ. ಸ್ವಲ್ಪ ದಿನ ಎಲ್ಲೂ ಆಚೆ ಬರಕ್ಕೆ ಹೋಗ್ಬೇಡ, ಇಲ್ಲಿದೆಯಲ್ಲ ಹುಷಾರಾಗಿರು. ಮಗ, ನಾವಿಲ್ಲಿ ಆರಾಮಾಗೇ ಇದ್ದೀರೋ, ನಮ್ಮ ಜಾಗಕ್ಕೆ ಬಂದು ನಮ್ಮನ್ನ ಯಾರು ಮುಟ್ತಾರೆ? ನೀನಲ್ಲಿ ಹುಷಾರಾಗಿರೋ ಸಾಕು. ಮಗ, ಆದರೂ ಒಂದು ವಾರ ಮುಂಚೆ ನಿಂಗೆ ಏನಾಯ್ತು ಅಂತ ಗೊತ್ತು ತಾನೆ? ಮಗ, ಒಂದು ನಿಮಿಷ ಇರು, ಮಾಡಿದೆ. ಯಾರಪ್ಪ ಅದು? ಆ ಕೊಲೆಗೂ ಆ ಊರಿಗೂ ಏನು ಸಂಬಂಧ? ಸಂಬಂಧನ? ಆ ಊರನ್ನ ಕಾಯ್ತಾ ಇರೋದು ನಂದಿ ಆದರೆ ಆ ನಂದಿನ ಕಾಯ್ತಾ ಇರೋದು ಶಿವ. ಮುಂಚೆನೇ ಹೇಳ್ದೆ ಅಲ್ವಾ ನಿನಗೆ, ಆ ವಿಗ್ರಹಕ್ಕೋಸ್ಕರ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ. ಅದರದ್ದೊಂದು ಸಣ್ಣ ಪುಟ ಅಷ್ಟೇ ಇದು. ಮನೆಗೆ ಹೋಗಿಲ್ವಾ ನಂದಿ? ಇಲ್ಲ ಮ್ಯಾಮ್, ಅದು ಹೊಸ ಪ್ರಾಜೆಕ್ಟ್ದು ನ್ಯೂ ಡಿಸೈನ್ ಸ್ವಲ್ಪ ಅಪ್ಡೇಟ್ ಮಾಡ್ತಿದ್ದೆ. ಹೌದಾ? ಯು ಕ್ಯಾನ್ ಲೀವ್ ಆ್ಯಂಡ್ ಕಮ್ ಬ್ಯಾಕ್ ಅಟ್ 1 PM. ಯಾಕಂದರೆ ಸ್ವಲ್ಪ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ಸೊ ಯು ಕ್ಯಾನ್ ಗೋ. ಯಾ, ಥ್ಯಾಂಕ್ ಯು ಮ್ಯಾಮ್. ಏನು ಸರ್, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ಎನಿಥಿಂಗ್ ಇಂಪಾರ್ಟೆಂಟ್? ಆಫೀಸರ್, ಇವತ್ತು ರಜಾ ಇದ್ದು ನಿಮ್ಮನ್ನ ಕರೆದಿದ್ದೀನಿ ಅಂದರೆ ಈ ಕೇಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟ ಡೀಟೇಲ್ಸು ಈ ಫೈಲ್ಸಲ್ಲಿದೆ. ಇನ್ನು 2 ದಿನದಲ್ಲಿ ಅರೆಸ್ಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಮತ್ತೆ ಇಲ್ಲಿ. ಈ
ಕೇಸ್ ಬಗ್ಗೆ ನಾನು ಕೇಳಿದ್ದೀನಿ ಸರ್. ಯಾರು ಸರ್ ಇವನು? ಪೊಲೀಸವ್ರಿಗೆ ಮೇಲ್ ಮಾಡಿ ಸಾಯಿಸ್ತಾ ಇದ್ದಾನೆ. ಇದನ್ನು ಬೇಗ ನಾವು ಸಾಲ್ವ್ ಮಾಡ್ಬೇಕು ಸರ್. ಹೌದು ಆಫೀಸರ್, ಈ ಕೇಸಲ್ಲಿ ತುಂಬ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ತುಂಬ ಸೆನ್ಸಿಟಿವ್ ಕೇಸ್ ಆಗಿದೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಏನೇ ಇದ್ರೂ ನನಗೆ ಇಮಿಡಿಯೇಟಾಗಿ ಅಪ್ಡೇಟ್ ಮಾಡಿ. ಓಕೆ? ಓಕೆ ಸರ್. ಏನು ಮಗ, ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಕೆಲಸ ಇಲ್ವಾ? ಇಲ್ಲ ಮಗ, ಇವಾಗ ಊಟ ಮುಗಿಸಿದ್ವಿ. ಓಕೆ. ಮಗ ಏನು ಗೊತ್ತಾಯ್ತಾ ನ್ಯೂಸು? ಏನೋ ನಡೀತೈತೆ ಬೆಂಗಳೂರಲ್ಲಿ. ಅವತ್ತು ಒಂದು ಕೊಲೆ, ನಿನ್ನೆ ಒಂದು ಕೊಲೆ, ಅದು ಒಂದೇ ಪ್ಯಾಟ್ರನಲ್ಲಿ ಮಾಡ್ತವನೆ. ಅಷ್ಟೇ ಅಲ್ಲ, ಅವನು ಪೊಲೀಸ್ಗೆ ಮೇಲ್ ಮಾಡಿ ಕೊಲೆ ಮಾಡ್ತವನೆ. ಹೌದಾ? ಯಾರೋ ಅವ್ನು ಸೈಕೋ ಕಿಲ್ಲರು. ಇದೆಲ್ಲ ಯಾಕ್ರೋ? ನಡೀರಿ ಕೆಲಸ ಮಾಡೋಣ. ಬ್ರೇಕಿಂಗ್ ನ್ಯೂಸ್. ಆ 2 ಕೊಲೆಗಳನ್ನು ಮಾಡಿದ ಹಂತಕನನ್ನು ಇನ್ನು 2 ದಿನಗಳಲ್ಲಿ ಅರೆಸ್ಟ್ ಮಾಡುತ್ತೀನಿ ಎಂದ ಸಿಬಿಐ ಆಫೀಸರ್. ಹಾಂ, ನಾನು ನಿಮ್ಗೊಂದು ಫೋಟೋ ಮತ್ತು ಒಂದು ಮೇಲ್ ಐ ಡಿ ಕಳಿಸಿದ್ದೀನಿ. ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ನಾನು ನಮ್ಮ ಜಾಗಕ್ಕೆ ಬರ್ತಾ ಇದ್ದೀನಿ ಈಗಲೇ. ಹ್ಞೂ. ಎನಿ ಇನ್ಫಾರ್ಮೇಷನ್? ಅವನು MLA ಮಗ. ಅವನು ಇವಾಗ ಪ್ರೈವೇಟ್ ಫಾರ್ಮ್ ಹೌಸಲ್ಲಿ ಇದ್ದಾನೆ. ಅವ್ನು ಹೆಂಗಾದ್ರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಎಸ್ ಸರ್. ಎನಿ ಅಪ್ಡೇಟ್? ಇಲ್ಲ ಸರ್, ಇನ್ನೂ ಟೈಮ್ ಹಿಡಿಯುತ್ತೆ. ಯಾಕಂದರೆ ಒಂದು ಸ್ಯಾಟಲೈಟ್ ಡಿವೈಸ್ ಯೂಸ್ ಮಾಡ್ತಾವನೆ. ಸರಿ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಬೇಗ ಮಾಡಿ. ಓಕೆ. ಸರ್, ಯಾವುದೋ ಪ್ರೈವೇಟ್ ನಂಬರಿಂದ ಕಾಲ್ ಬರ್ತಿದೆ. ಸ್ಪೀಕರ್ಗೆ ಹಾಕಿ. ಹಲೋ CBI. ಏಯ್, ಯಾರು ನೀನು? ಸುಮ್ಮನೆ ಸರೆಂಡರ್ ಆದರೆ ಸರಿ, ಇಲ್ಲ ನೀನು ಸುಮ್ಮನೆ ಬಿಡಲ್ಲ. CBI, ನಾನು ನಿನ್ ಕಾಲ್ ಮಾಡಿದ್ದು ಸರೆಂಡರ್ ಆಗಕ್ಕಲ್ಲ. ಈ ಆಟನ ಮುಂದೆ ತಗೊಂಡೋಗೋಣ. ಅವನ್ನ ಇವತ್ತು ಸಾಯಿಸ್ತಾ ಇದ್ದೀನಿ. ನಿನ್ ಕೈಲಾದ್ರೆ ಉಳಿಸ್ಕೋ. Your time starts now. Bye. ಹೇಯ್, ಹಲೋ. ಈ ನಂಬರ್ ಟ್ರ್ಯಾಕ್ ಮಾಡ್ಬೋದಾ? ಇಲ್ಲ ಸರ್, ಅವ್ನು ತುಂಬ ಸ್ಮಾರ್ಟ್ ಆಗಿದ್ದಾನೆ. ಸ್ಯಾಟಲೈಟ್ ಡಿವೈಸ್ ಯೂಸ್ ಮಾಡ್ತಾನೆ. ಸರಿ, ಏನಾದರೂ ಟ್ರೈ ಮಾಡಿ. ಎಸ್ ಸರ್. ಹಲೋ. ಹಾಂ ಸರ್, ನಿಮಗೆ ಆ ಫಾರ್ಮ್ ಹೌಸ್ ಲೊಕೇಶನ್ ಕಳಿಸಿದ್ದೀನಿ. ಓಕೆ, ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಹೋಗ್ತೀನಿ. ನೀವು MLAಗೆ ಫೋನ್ ಮಾಡಿ ಸೇಫಾಗಿರೋಕ್ಕೆ ಹೇಳಿ. ಮತ್ತು ಫಾರ್ಮ್ ಹೌಸಲ್ಲಿರೋರು ಕೂಡ ಸೇಫಾಗಿರೋಕ್ಕೆ ಹೇಳಿ. ಸರಿ ಸರ್, ಓಕೆ, ಇನ್ಫಾರ್ಮ್ ಮಾಡ್ತೀನಿ. ಸರ್, ನೀವು ಮಕ್ತಿಯಲ್ಲಿ ಬಂದಿದ್ದು ಒಳ್ಳೇದಾಯಿತು. ಅವನು ಯಾವಾಗ ಬೇಕಾದರೂ ಬರ್ಬೋದು. ನೀವು ಫ್ರಂಟ್ ಗೇಟಲ್ಲಿರಿ, ಅವ್ರನ್ನ ಬ್ಯಾಕ್ ಗೇಟ್ಗೆ ಕಳಿಸಿ. ಓಕೆ ಸರ್. ಯಾರು ಬೇಕು? ನಾನು CBI ಆಫೀಸರ್. ಗುರು, ಯಾರೋ CBI ಆಫೀಸರ್ ಅಂತೆ. ಕಳ್ಸ ಮಚ್ಚ. ಸರಿ, ಹೋಗಿ ಸರ್. ಸರ್, ನಿಮ್ಮ ಜೀವಕ್ಕೆ ಅಪಾಯ ಇದೆ. ಯಾವುದೇ ಕಾರಣಕ್ಕೂ ಆಚೆ ಬರಬೇಡಿ. ಹೌದಾ? ಅಪಾಯನ? ನೋಡ ಮಚ್ಚ, ನೀವೆಲ್ಲ ಇರ್ಬೇಕಾದ್ರೆ ಅದು ನನ್ನ ಜಾಗದಲ್ಲಿ ಅಪಾಯನ? ನಿಮಗೆಲ್ಲ ಹುಡುಗಾಟ ಆಗಿದೆಯಾ? ಲೈಫ್ ಆ್ಯಂಡ್ ಡೆತ್ ಮ್ಯಾಟರ್ ಇದು. ಎಸ್ ಸರ್. ಎಸ್ ಸರ್. ಓಕೆ ಸರ್.
ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದಕ್ಕೆ ಅರ್ಥ ಆಗತ್ತೆ. ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡ್ರಿ, ಕುತ್ಕೊಳ್ರ ಮಚ್ಚ. ಆಫೀಸರ್, ಪ್ರತಿ ನಿಮಿಷದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಪ್ರತಿ 5 ನಿಮಿಷಕ್ಕೆ ಒಂದ್ಸಲ ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಓಕೆ. ಹಲೋ ಆಫೀಸರ್, ಅಲ್ಲಿ ಏನಾಗ್ತಾ ಇದೆ ಅಲ್ಲಿ? CBI, ನಿಂಗೆ ಕೊಟ್ಟಿರೋ ಒಂದು ಚಾನ್ಸ್ನೂ ಮಿಸ್ ಮಾಡ್ಕೊಂಡಿದ್ಯಾ. ನಿನ್ನ ಕೈಲಾದರೆ ಅವನ್ನ ಉಳಿಸ್ಕೋ. ಇಷ್ಟು ದಿವಸವರೆಗೂ ನೋಡಿದ ನಿನ್ನ ಶಿವ ಮಾತ್ರ ಇನ್ಮೇಲಿಂದ